ನಮ್ಮ ತಂದೆ ಹೋಗಿದ್ದು ಹೊಸ್ತವಾಗ, ನಾನು ಚಿಕ್ಕವನು, ನನ್ನ ತಮ್ಮ ಇನ್ನೂ ಚಿಕ್ಕವನು, ನಮ್ಮ ಅಕ್ಕನಿಗೆ ಮದುವೆ ಆಗಿರ್ಲಿಲ್ಲ. ಅವತ್ತು ತುಂಬಾನೇ ಕಷ್ಟ ನಮ್ಗೆ. ಏನಕ್ಕೆ ಮಾತು ಹೇಳ್ತಿದ್ರೆ ಈ ಜಾಗದ್ದು ಹಾಗೇನೆ ಹೆಗಡೆ ಅವರ ಹಿತವಚನ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರನೇ. ನಮ್ಮ ತಾಯಿ ಎಲ್ಲೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಎತ್ಕೊಂಡು ಕಾರ್ ತೆಗಿಯೋ ಅಂದ್ರು. ಇದನ್ನಪ್ಪ ನಮ್ಮಮ್ಮ ಕಾರ್ ತೆಗಿ ಅಂತ ಹೇಳ್ತಾರೆ, ಡೀಸೆಲ್ ತರಕ್ಕೆ ಕಾಸಿಲ್ಲ, ಕಾರಿನಿಂದ ತೆಗಿಲಿ ಅಂತ. ಇಲ್ಲೆಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ನಡಿ. ಅಲ್ಲಿಂದ ನಾವು 4 ಜನ, ನಾನು, ನಮ್ಮಮ್ಮ, ನನ್ನ ತಮ್ಮ, ನಮ್ಮ 4 ಜನ ಬಂದ್ವಿ. ಇಲ್ಲೊಂದು ರೂಮ್ ತಗೊಂಡ್ವಿ, ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಮಮ್ಮ ಸ್ವಲ್ಪ ಡಲ್ ಆಗಿದ್ರು. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ, ನಾವೇನು ಚಿಕ್ಕವರಲ್ಲ, ಓಕೆ ಪರವಾಗಿಲ್ಲ ಅಂತೇಳಿ. ಆಮೇಲಿಂದ ಸ್ವಾಮಿಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ನಮ್ಮಮ್ಮ ಬಾಯ್ ಬಿಟ್ಟಿದ್ ನೋಡಿ ನನಗೆ ಸ್ವಲ್ಪ ಭಯ ಆಗೋಯ್ತು. ಏನಪ್ಪ ಹಿಂಗೆ ಹೇಳ್ತಾ ಇದಾರಂತೆ. ಯಾಕಂದ್ರೆ ನಮ್ಮಮ್ಮ ಅಲ್ಲಿಗೆ ಡಿಸೈಡ್ ಮಾಡಿದ್ರಂತೆ, ಇರೋ 3 ಜನ ಮಕ್ಕಳನ್ನ ಎತ್ಕೊಂಡೋಗಿ ಕ್ಯಾರಸಿಗೆ ತಳ್ಬಿಟ್ಟು ನಾನು ಬಿದ್ಬಿಡೋಣ, ಯಾಕಂದ್ರೆ ಮನೇಲಿ ಒಂದು ಆಧಾರ ಸ್ತಂಭ ಇರ್ಲಿಲ್ಲ ಅಂತ. ಅವತ್ತು ಆಕ್ಚುಲಿ ವೀರೇಂದ್ರ ಹೆಗಡೆ ಅವ್ರು ಹೇಳಿದ ಒಂದು ಮಾತು ತುಂಬಾನೇ ಚೆನ್ನಾಗಿದೆ. ಅಲ್ಲಮ್ಮ, ಇಬ್ಬಿಬ್ಬರು ಗಂಡು ಮಕ್ಕಳನ್ನ ಬೆಳೆಸ್ಕೊಂಡಿದ್ಯಾ, ಒಳ್ಳೇದಾಗುತ್ತೆ, ಹೋಗು ಅಂತ. ಅವತ್ತು ಹೋಗುವಂತ ಕಳ್ಸಿ ನೋಡಿ, ಇವತ್ತು ಇಲ್ಲಿ ನಿಂತಿದ್ದೀನಿ ನಾನು. ಈ ತರದೊಂದು ಮಾತು ಅವ್ರ ಹಿತವಚನ ಇವತ್ತು ಇಲ್ಲಿವರೆಗೂ ತಗೊಂಡ್ಬರುತ್ತೆ ಎಷ್ಟೋ ಕುಟುಂಬಗಳಿಗೆ. ಇಲ್ಲಿಗೆ ಬಂದವ್ರು ಯಾರು ಆಕ್ಚುಲಿ ಬರಿಗೈಲಂತೂ ಹೋಗಿಲ್ಲ. ಪುಣ್ಯಾತ್ಮ ಪುಣ್ಯಾತ್ಮ